ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಹತ್ರ ಇವತ್ತೊಂದು ಸುಜುಕಿ ಅವ್ರದ್ದು ಮಾರುತಿ ಓಮಿನಿ ಬಂದಿತ್ತು ವೀಕ್ಷಕರೇ. ಇದಕ್ಕಿಂತ 2 ದಿವಸದ ಹಿಂದೆ ಕೂಡ ಒಂದು ಸುಜುಕಿ ಓಮಿನಿ ಬಂದಿತ್ತು. ಸೊ ಇವತ್ತು ಸ್ಪೆಷಲಲ್ಲಿ ಇರುವಂಥ ಓಮಿನಿ ಗಾಡಿನೇ ಬಂದದಂತ ಹೇಳ್ಬೋದು. ಯಾಕಂತಂದರೆ ಮಾಡಲು 2016 ಐತ್ರಿ ವೀಕ್ಷಕರೇ. ಇನ್ನೊಂದು ಏನಂದರೆ ಓನರ್ ಕೂಡ ಜಾಸ್ತಿ ಆಗಿದ್ದಾರೆ. ಮಾಡಲಲ್ಲಿ ಗಾಡಿ ಹುಡುಕಾಡಕತ್ತವ್ರು, ಓನರ್ ಕೂಡ ಕಡಿಮೆ ಹುಡುಕಾಡಕತ್ತವ್ರಿಗೆ ಅವರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಓನರ್ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ರೇಟಲ್ಲಿ ಕಡಿಮೆ ಸಿಗೋದಾದರೆ ಗಾಡಿ ತೊಗೊತೀವಿ ಅನ್ನೋರಿಗೆ ಅವರಿಗೆ ಇಂಥ ಗಾಡಿ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ನೀವೇನಾದರೂ ಓಲ್ಡ್ ಮಾಡಲ್ ಗಾಡಿನ ಹುಡುಕಾಡ್ತಿದ್ರೆ 8 ಮಾಡಲು ಅಥವಾ 7 ಮಾಡಲು ಇರೋ ಗಾಡಿನೇ ಅದಕ್ಕೆ ಸಿಂಗಲ್ ಓನರು ಸೆಕೆಂಡ್ ಓನರ್ ಆಗ್ತಾರೆ. ಆದರೆ 16 ಮಾಡಲ್ ನೀವು ಹೋಗ್ತಿರತ್ತಂದರೆ ಇದಕ್ಕೆ 6 ಓನರು 7 ಓನರು ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಕೂಡ ಈ ಗಾಡಿಗೆ 6 ಓನರ್ ಆಗ್ಯಾರ. ನೀವು ಯಾರಾದರೂ ಗಾಡಿ ತೊಗೊತೀರ ಅಂದರೆ ಕಸ್ಟಮರ್ ವೀಕ್ಷಕರೇ 7 ಓನರು ನೀವೇ ಆಗ್ತೀರಾ. ಈ ಗಾಡಿಯಲ್ಲಿ ಫೀಚರ್ಸ್ ಎಲ್ಲ ಏನೇನು ಆ್ಯಡ್ ಮಾಡಿದ್ದಾರೆ ಅಂದರೆ ಮ್ಯೂಸಿಕಲ್ಲಿ ನಿಮಗೆ ಡಿಸ್ಪ್ಲೇಲಿ ಕಾಣುವಂಥದ್ದು, ಅದಕ್ಕೆ ಟಿವಿ ಕೂಡ ಕೊಡಿಸಿದ್ದಾರೆ, ಆ ಥರ ಸೌಂಡ್ ಸಿಸ್ಟಮ್ ಮಾಡಿಸ್ಯಾರ. ಹಿಂದ್ಗಡೆ ನೀವು ಹೋಗ್ತಿರತ್ತಂದರೆ ರಿವರ್ಸ್ ಕ್ಯಾಮ್ರಾ ಕೂಡ ಈ ಗಾಡಿಗೆ ಐತಿ. LPG ಕೂಡ ಫಿಟ್ನೆಸ್ಸು ಇರುವಂಥದ್ದು ವೆಹಿಕಲ್ ಐತ್ರಿ ವೀಕ್ಷಕರೇ. ಈ ಗಾಡಿದು ಪೂರ್ತಿಯಾಗಿ ಡೀಟೇಲ್ಸು, ಗಾಡಿ ಓನರ್ ಏನೇನು ಹೇಳ್ಯಾರ ಅನ್ನೋದು ವೀಕ್ಷಕರೇ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿ ಮಾಹಿತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಎಲ್ಲ ನೋಡಿ ಓನರ್ ಏನೇನು ಹೇಳ್ಯಾರ ಕೇಳ್ಕೊಬೇಕಾರೆ ಹೋಗಕತ್ರಿ ವೀಕ್ಷಕರೇ. ಎಂಡ್ ತನಕ ವಿಡಿಯೋ ನೋಡಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ನೋಡಿ ಆದ ಬಳಿಕ ನಿಮಗೆ ಏನಾದರೂ ಗಾಡಿ ಓನರ್ ನಂಬರ್ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಟೈಟಲಲ್ಲಿ ನಾವು ಸಂಪರ್ಕಿಸಿ ಅಂತಲೇ ಹೇಳಿಬಿಟ್ಟು ಗಾಡಿ ಓನರ್ ನಂಬರ್ ಕೂಡ ಕೊಟ್ಟಿರ್ತೀವಿ. ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಗಾಡಿದು ತಿಳ್ಕೊಬೋದು ವೀಕ್ಷಕರೇ. ಇನ್ನು ಫೇಸ್ಬುಕ್ಕಲ್ಲಿ ನೋಡುವಂಥವ್ರಿಗೆ ಫೇಸ್ಬುಕ್ಕಲ್ಲಿ ನಂಬರ್ ಇರಲ್ಲ ವೀಕ್ಷಕರೇ. ಇದನ್ನೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ಲಿಂಕ್ ತಂದುಬಿಟ್ಟು ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ ವಿಡಿಯೋನ. ಆವಾಗ ನೀವು ಓನರ್ ನಂಬರ್ ಪಡ್ಕೋಬೋದು. ಟೈಟಲಲ್ಲಿ ಸಂಪರ್ಕಿಸಿ ಅಂತ ಇರುತ್ತೆ ಯೂಟ್ಯೂಬಲ್ಲಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ನೋಡುವಂಥವ್ರಿಗೆ ನಿಮಗೂ ಕೂಡ ಸೇಮು ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನಿಮಗೆ ಓಪನ್ ಆಗಲ್ಲ. ಆ ಲಿಂಕ್ನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು, ನಿಮಗೂ ಕೂಡ ವಿಡಿಯೋ ಪ್ಲೇ ಆಗುತ್ತೆ ವೀಕ್ಷಕರೇ. ಇನ್ನು ನಿಮ್ಮದು ಕೂಡ ಇದೇ ಥರ ಗಾಡಿ ಸೇಲ್ ಮಾಡಬೇಕು, ನಮ್ಮ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಿಂದ ಸೇಲ್ ಮಾಡಬೇಕು ಅನ್ನಂಗಿತ್ತು ಅಂದ್ರೆ ಇವಾಗ ನೋಡಿ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮ ಗಾಡಿ ಮಾರಾಟಕ್ಕೆ ಇರುವಂಥದ್ದು ಇದೇ ಥರ ನಿಮ್ಮದು ಗಾಡಿದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು ಕ್ಲೀನಾಗಿ. ನಾವೇ ನಿಮಗೆ ಫ್ರೀ ಮಾಡ್ಕೊಂಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ಡೀಟೇಲ್ಸು ಕಲೆಕ್ಟ್ ಮಾಡ್ಕೊಂಬಿಟ್ಟು ನಾವು ಇದೇ ಥರ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಈ ನಂಬರ್ಗೆ ಯಾವುದೋ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡೋದು ಆಗಲ್ಲ ವೀಕ್ಷಕರೇ. ದಯವಿಟ್ಟು ಬರೀ ಫೋಟೋಸ್ಗಳು ಹಾಕಿ ಅಂತಲೇ ಹೇಳ್ತೀನಿ, ಓಕೆನಾ. ಇನ್ನು ಗಾಡಿ ಓನರು ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳ್ಯಾರ ಅನ್ನೋದು ಒಂದು ಆಡಿಯೋ ಮುಖಾಂತರ ಕೇಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೀವು ನೋಡಕತ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ 4 ಜನಕ್ಕೂ ಶೇರ್ ಮಾಡಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಎಂಡ್ ತನಕ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಒಂದು ನಿಮ್ಮ ಕಮೆಂಟಲ್ಲಿ ಒಂದು ನಮಗೆ ತಿಳಿಸಿ ವೀಕ್ಷಕರೇ. ಇನ್ನು ಏನು ಹೇಳ್ಯಾರ ಕೇಳ್ಕೊಂಬರೋಣ ಬನ್ನಿ ಗಾಡಿ ಓನರು. ನಮಸ್ಕಾರ ಸರ್. ನಮಸ್ಕಾರ. ಹೇಳ್ರಿ, ನಮಗೊಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಹ್ಞೂ ರೀ. ಹೇಳ್ತೀರಾ ಡೀಟೇಲ್ಸು ಗಾಡಿದು? ಹಾಂ ಸರ್. ಓಕೆ. ಏನೈತ್ರಿ ಮಾಡಲ್ಲು ಗಾಡಿ? ನಮ್ಮದು 2016 ರೀ ಮಾಡಲ್. 2016 ಮಾಡಲ್ ಐತಿ. ಹ್ಞೂ ಸರ್. ಓಕೆ. ಓನರ್ ಎಷ್ಟಾಗಿದ್ದೀರಾ? ಈಗ ನಮ್ದು ಆ್ಯಕ್ಚುಲಿ ನಮ್ಮದು 6 ರೀ. ಮೊನ್ನೆ 1ನೇ ತಿಂಗಳು ತೊಗೊಂಡೇನಿ ರೀ ಗಾಡಿನ. ಜನವರಿ ತಿಂಗಳದಾಗ ಗಾಡಿ ತೊಗೊಂಡಿರಿ, ತಾವು ಆಲ್ರೆಡಿ ಓನರ್ ಕೂಡ 6 ಆಗಿದ್ದೀರಾ? ಹ್ಞೂ ರೀ. ಹ್ಞೂ. ಓಕೆ. 16 ಮಾಡಲ್ ಇದ್ರು ಕೂಡ ಓನರ್ ಕೂಡ ಜಾಸ್ತಿ ಆಗಿದ್ದೀರಾ. ಓಕೆ. ಗಾಡಿ ತೊಗೊಳ್ಳೋ ಕಸ್ಟಮರ್ 7 ಓನರ್ ಆಗ್ತಾರೆ ರೀ. ಹ್ಞೂ ರೀ. ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ? ರನ್ನಿಂಗ್ ಒಂದು 50,000 ಕಿಲೋಮೀಟ್ರ್ ಆಗೈತೆ ಸರ್. ಓಕೆ. ಟೈರ್ಗಳೆಲ್ಲ ಕಂಡೀಷನ್ನು? ಹಾಂ, ಟೈರ್ ಕಂಡೀಷನ್ ಇದೆ ಸರ್. ಓಕೆ. ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಅದು 3 ಟೈರ್ ಒಂದು 90% ಐತೆ ಸರ್. ಹಾಂ. ಒಂದು 80% ಐತೆ ಸರ್. ಓಕೆ. ಸ್ಟೆಪ್ನಿ ಐತ್ರಿ? ಹಾಂ, ಸ್ಟೆಪ್ನಿ ಇದೆ ಸರ್. ಇಂಜನ್ ಕಂಡೀಷನ್ ಆಗಿರ್ಬೋದು ಸರ್. ಗಾಡಿ ಬಾಡಿ ನೆನಪೆಲ್ಲ ಯಾವ ಥರ ಇಟ್ಕೊಂಡಿರಿ? ಗಾಡಿ ಸರ್ ಗುಡ್ ಕಂಡೀಷನ್ ಇದೆ ಸರ್. ಇಂಜನ್ ಏನು ಪ್ರಾಬ್ಲಮ್ ಇಲ್ಲ. ಹಾಂ. ಗಾಡಿ ಮಾತ್ರ ರನ್ನಿಂಗ್ ಮಾತ್ರ ಸ್ಪೀಡ್ ಚಲೋ ಐತಿ. ಯಾವುದೇ Okay. ತೊಂದರೆ ಇಲ್ಲ, ಏನಿಲ್ಲ. ಬ್ಯಾಟ್ರಿ ಹೊಸ ಐತಿ. ಹಾಂ ಹಾಂ. ಓಕೆ. ಇಂಜನ್ನು ಸಿವಿಲ್ ಇಂಜನ್ ಇರೋದು, ಮೆಕ್ಯಾನಿಕಲ್ ಕೆಲಸ ಏನೂ ಇಲ್ಲಲ್ಲ? ಏನಿಲ್ಲ ಸರ್, ಏನು ವರ್ಕ್ ಅಂತೂ ಏನಿಲ್ಲ ಸರ್. ತೊಗೊಂಡು ಹೊಡಿದೆ ಅಷ್ಟೇ ಕೆಲಸ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಅವು ಯಾವ ಇಲ್ಲ ಸರ್. ಯಾವ ಇಲ್ಲ ರೀ? ಈ ಥರ ಯಾವುದೂ ಆಗಿಲ್ಲ? ಇಲ್ಲ ಇಲ್ಲ ಸರ್. ಓಕೆ. ಇವಾಗ ಪೇಂಟ್ ಕೂಡ ಒರಿಜಿನಲ್ ಪೇಂಟೇ ಇಟ್ಟಿದ್ದೀರ ತಾವು? ಹಾಂ ಸರ್. 5 ಸೀಟರಾ 7+1 8 ಸೀಟರ್ ಸರ್ ಇದು? ಇದು 8 ಸೀಟರ್ ಸರ್. ಓಕೆ. LPG CNG ಏನಾದರೂ ಇದೆಯಾ? ಫ್ಯೂಲ್ ಹಾಂ, ಪೆಟ್ರೋಲ್ ಅಷ್ಟೇನಾ? ಇಲ್ಲ ಸರ್. LPG ಮತ್ತು ಪೆಟ್ರೋಲ್ ಎರಡೂ ಇದೆ ಸರ್. ಓಕೆ. LPG ಅಪ್ರೂವಲ್ ಐತಲ್ಲ ರೀ? ಹಾಂ, ಆಯ್ತು ಸರ್, ಆಯ್ತು. ಹ್ಞೂ ಹ್ಞೂ. ಸಿಸ್ಟಮು ಹಾಕ್ಸಿದ್ರಾ ಮ್ಯೂಸಿಕ್ಕು? ಹಾಂ, ಆಯ್ತು ಸರ್. ಇದು ಸ್ಕ್ರೀನ್ ಐತೆ ಸರ್, ವಿಡಿಯೋ ಸ್ಕ್ರೀನು, ಬ್ಯಾಕ್ ಕ್ಯಾಮ್ರಾ, ಕ್ಯಾರಿಯರ್, ಮುಂದೆ ರೌಂಡ್ ಬಂಪರ್. ಹ್ಞೂ ಹ್ಞೂ. ಬ್ಯಾಕ್ ಕ್ಯಾಮ್ರಾ ಕೂಡ ಹಾಕಿದ್ರಾ ಇದಕ್ಕೆ? ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಹ್ಞೂ. ಓಕೆ.
ಇವಾಗ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇಟ್ಕೊಂಡಿರಲ್ಲ ಎಫ್ ಸಿ ಸರ್. ಇನ್ಶೂರೆನ್ಸು? ಹಾಂ ಎಲ್ಲ ಗುಡ್ ಕಂಡೀಷನ್ ಒಳಗೆ ಸರ್. ಒಂದು 31 ಒಳಗೆ ಬರ್ಬೋದು ಸರ್, 16 ಮಾಡಲ್ಲ ಅಂದ್ರೆ. ಅದನ್ನ ವೈಟ್ ಬೋರ್ಡ್ ಇರೋದ್ರಿಂದ 31 ತನಕ ಎಫ್ ಸಿ ಓಕೆ. ಇನ್ಶೂರೆನ್ಸು ಇನ್ಸೂರೆನ್ಸ್ ಮೊನ್ನೆ 4ನೇ ತಿಂಗಳದಾಗ ಮಾಡ್ಸೀನಿ ಸರ್, ಮತ್ತೆ ಹೊಳ್ಳಿ. 4ನೇ ತಿಂಗ್ಳದಾಗ ಮಾಡಿಸಿರಿ ಅಂದ್ರೆ ಇನ್ನೂ ಒಂದು 7 ತಿಂಗಳ ತನಕ ಇನ್ಶೂರೆನ್ಸ್ ಕೂಡ ಸಿಗುತ್ತೈತೆ ರೀ. ಹಾಂ ಸರ್, ಇನ್ನೂ 10 ತಿಂಗಳು ಐತೆ ಸರ್. 10 ತಿಂಗಳು ಐತ್ರಿ? ಹ್ಞೂ ಸರ್. ಓಕೆ. ಈ ಗಾಡಿಗೆ ತಾವು ರೇಟ್ ಹೇಳೋದಾದ್ರೆ ಏನು ಹೇಳ್ತೀರಾ? ನಾನು 275 ಹೇಳ್ತೀನಿ ಸರ್, ಮತ್ತು ನಿಮ್ಮ ಕಡೆಯಿಂದ ಬಂದ್ರಂದ್ರೆ ಸ್ವಲ್ಪ ನೋಡಿ ಇದು ಮಾಡೋಣ. ಓಕೆ. ಗಾಡಿ ಮಾತ್ರ ಫುಲ್ ಕಂಡೀಷನ್ ಐತೆ ಸರ್, ಯಾವುದೂ ತೊಂದರೆ ಇಲ್ಲ. ಓಕೆ. 275 ಹೇಳಕತ್ತೀರಲ್ಲ? ಹ್ಞೂ ಸರ್. ಓಕೆ. ಹೆಚ್ಚು ಕಡಿಮೆ ಅಂದರೆ ನಮ್ಮ ಕಡೆಯಿಂದ ಬರೋರಿಗೆ ಏನು ಮಾಡ್ತೀರಾ? ಏನು ನೋಡೋಣ ಸರ್, ಒಂದು 10-15 ಸಾವಿರ ರೂಪಾಯಿ ಕಮ್ಮಿ ಹಾಕಿ ನೋಡಿ ಮಾಡೋಣ. ಹೊಸನ್ರಿ ಒಂದು ಕುಂತು ಬೈಟಕ್ ಮೇಲೆ ಹ್ಞೂ ಅವ್ರು ಚಲೋ ಇದ್ರೆ ಮತ್ತು ಅವ್ರು ಗಾಡಿ ಚಲೋ ಐತಾ ಸರ್, ಅವ್ರು ಚಲೋ ಸಿಗಲಿ ಅಂತ ನಮ್ಮದು ಆಸೆ ಮಾಡ್ತೇನೆ. ಓಕೆ. ಅವ್ರಿಗೆ ಚಲೋ ಸಿಗಲಿ ಅಂತ ನಿಮ್ಮದು ಆಸೆ, ಅದು ಓಕೆ. ಹ್ಞೂ ಸರ್. ಹ್ಞೂ. 16 ಮಾಡಲ್ದಾಗ ಐತ್ರಿ ನಿಮ್ಮದು. ರೇಟ್ನು ಏನು ನೀವು ಈ ರೇಟ್ ಜಾಸ್ತಿ ಅಂತ ನಾ ಹೇಳಕತ್ತಿಲ್ಲ, ಆದರೆ ಓನರ್ ಜಾಸ್ತಿ ಇರೋದ್ರಿಂದ ರೇಟ್ ಸ್ವಲ್ಪ ಹೌದು. ಕಡಿಮೆ ಹೇಳಬೇಕಾಗತ್ತೆ ತಾವು. ಹ್ಞೂ ರೀ. ಹಾಂ, ನೋಡಿ ಮಾತಾಡೋಣ ಅಂತಾರೆ. ಓಕೆ. ಒಂದು 10ರಿಂದ 15 ಸಾವಿರ ಕಡಿಮೆ ಮಾಡ್ಸಿರ್ತಾವೆ. ಹಾಂ, ಸ್ವಲ್ಪ ನೋಡೋಣ ಅಂತೀರಿ ಸರ್, ಹೆಚ್ಚು ಮಾಡೋಣ ಅಂತ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತಲ್ಲ? ಹಾಂ, ಮಾಡೋಣ. ಓಕೆ. ಆದಷ್ಟು ಮಾಡಿಕೊಡಿ. ಯಾಕಂದರೆ ಓನರ್ ತಾವು ಆಲ್ರೆಡಿ 6, ಗಾಡಿ ತೊಗೊಳ್ಳೋ ಕಸ್ಟಮರ್ 7, ಅವರು ತೊಗೊಂಡು ಮಾರ್ತಾರತ್ತಂದ್ರೆ ಮುಂದೆ ಅಂದರೆ ಒಂದು ವರ್ಷ ಯೂಸ್ ಮಾಡ್ಕೊಂಡು ಹೌದು. ಅವ್ರಿಗೂ ಕೂಡ ಕಡಿಮೆ ರೇಟಿಗೆ ಹೋಗುತ್ತೆ. ಹೌದು. ಹ್ಞೂ. ಓಕೆ. ಓನರ್ ಜಾಸ್ತಿ ಆದಷ್ಟು ರೇಟ್ ಕಡಿಮೆ ಆಗುತ್ತೆ. ಆದಷ್ಟು ನಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಬಯಸ್ತೀನಿ ಅಂದ್ರೆ ತಮಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ವೆಹಿಕಲ್ನ. ಎಸ್ ಸರ್. ಓಕೆ. ಲೊಕೇಶನ್ ಗಾಡಿದು? ನಮ್ಮದು ಗದಗ ಸಿಟಿ ಸರ್. ಗದಗ. ಲಕ್ಷ್ಮೇಶ್ವರ, ಶಿರಟ್ಟಿ, ಗಜರಂಗಡ, ಪಂಪ ನಡಬರ್ಕ, ಹುಬ್ಳಿ ನಡಬರ್ಕ. ಓಕೆ. ತಮ್ಮದೇನು ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರಲ್ಲ? ಹಾಂ, ಇದು ನಂದು ಇದೇ ನಂಬರ್ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಎಸ್ ಸರ್. Okay, thank you. ಧನ್ಯವಾದಗಳು.